ಶುಂಠಿಯ ಬೆಳವಣಿಗೆ ಬಗ್ಗೆ ನಾನು ನೆನ್ನೆ ಓದಿರೋ ಪ್ರಕಾರ ಇದರಲ್ಲಿ ಅಮಿನೋ ಆ್ಯಸಿಡ್ಡು, ಗಿಬರ್ಲಿಕ್ ಆ್ಯಸಿಡ್ಡು, ಹ್ಯೂಮಿಕ್ ಆ್ಯಸಿಡ್ಡು, ಫೋಲಿಕ್ ಆ್ಯಸಿಡ್ಗಳು ತುಂಬ ಕಾರ್ಯಗಳನ್ನು ನಿರ್ವಹಿಸ್ತವೆ. ಆದರೆ ಯಾವ ಹಂತದಲ್ಲಿ ಕೊಡಬೇಕು ಅನ್ನೋದು ಮಾತ್ರ ತುಂಬ ಕ್ರೂಷಿಯಲ್, ಅಂದರೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ ಇದರಲ್ಲಿ. ಯಾವ ಕಾರಣಕ್ಕೆ ಅಂತಂದರೆ ಇದೇನಿದೆಯಲ್ಲ, ಇವಾಗ ಶುಂಠಿ ನಂದು 165 ದಿವಸ ಆಗಿದೆ ಇವಾಗ. ಸೊ ಇದು ಇವಾಗ ಏನಂದರೆ, ಇದು ವೆಜಿಟೇಟಿವ್ ಗ್ರೋತಿಂದ ಹಿಡಿದು ಇದರಲ್ಲಿರ್ತಕ್ಕಂತಹ ಶುಗರ್ ಅಂತಂದರೆ ಆಹಾರನ ಏನು ಮಾಡುತ್ತೆ, ಈ ಒಂದು ಗೆಡ್ಡೆಗಳಿಗೆ ಟ್ರಾನ್ಸ್ಫರ್ ಮಾಡುವಂಥ ಹಂತ ಇದು. ಅಂದರೆ ವೆಜಿಟೇಟಿವ್ ಗ್ರೋತಿಂದ ಬಲ್ಕಿಂಗ್ ಗ್ರೋತ್ ಅಂತ ಕರೀತಾರೆ. ಸೊ ಈ ಒಂದು ಹಂತದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಗಿಬರ್ಲಿಕ್ ಆ್ಯಸಿಡ್ ಆಗಲಿ, ಹ್ಯೂಮಿಕ್ ಆ್ಯಸಿಡ್ ಆಗಲಿ, ಫಲ್ವಿಕ್ ಆ್ಯಸಿಡ್ಗಳನ್ನಾಗಲಿ ಕೊಡಬೇಡಿ. ಏನಕ್ಕೆ ಅಂತಂದರೆ ಅದು ನಿಮ್ಮ ಈ ಒಂದು ಗಿಡದ ಬೆಳವಣಿಗೆನ ಹೆಚ್ಚಿಸೋದಕ್ಕೆ ತುಂಬ ಸಹಾಯಕಾರಿಯಾಗಿರುತ್ತೆ. ಅದು ಏನಿದ್ರು ನಿಮಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಏನು ಮರಿಗಳ ಸಂಖ್ಯೆ ಆಗಲಿ, ಸೆಲ್ ಡಿವಿಷನ್ಗಳಾಗಿ ಗಿಡಗಳು ಹಾಗೂ ಮರಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಆ್ಯಸಿಡ್ಗಳು ನಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ತವೆ. ಬಟ್ ಈ ಹಂತದಲ್ಲಿ ನಾವು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಗೆಡ್ಡೆಗಳಿಗೆ ಹೋಗಬೇಕಾಗಿರ್ತಕ್ಕಂತಹದ್ದು ಏನಿದೆ ಅಲ್ಲ, ಬಲ್ಕಿಂಗ್ ಸ್ಟೇಜಲ್ಲಿ ಎಲೆಗಳಲ್ಲಿ ಆಗುವಂತಹ ಆಹಾರ ಉತ್ಪಾದನೆ ಏನಿದೆಯಲ್ಲ, ಇದು ನಮಗೆ ಇಲ್ಲಿಂದ ಹಿಡಿದು ಕಾಂಡದಿಂದ ಹೋಗಿ ಗೆಡ್ಡೆಗಳು ಸೈಜ್ಗಳು ಬರಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು 0050 ಆಮೇಲೆ ಫೆರಸ್ಸು ಜೊತೆಗೆ ಬೇಕಾಗಿರ್ತಕ್ಕಂತಹ ಗೆಡ್ಡೆಗೆ ಬೇಕಾಗಿರ್ತಕ್ಕಂತಹ ನಾವು ಏನಿದೆಯಲ್ಲ, ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪೋಷಕಾಂಶಗಳು, ಹಾಗೆ ಒಂದು ಫರ್ಟಿಲೈಸರ್ಸ್ಗಳನ್ನು ಕೊಡೋದ್ರಿಂದ ಗೆಡ್ಡೆಗಳ ಸೈಜ್ಗಳು ಚೆನ್ನಾಗಿ ಬರ್ತವೆ. ಅದನ್ನು ಬಿಟ್ಟು ನೀವು ಅಕಸ್ಮಾತ್ ಏನಾದರೂ ಈ ಸಂದರ್ಭದಲ್ಲಿ ನೀವು ಅಮಿನೋ ಆ್ಯಸಿಡು, ಹ್ಯೂಮಿಕ್ ಆ್ಯಸಿಡು, ಫಲ್ವಿಕ್ ಆ್ಯಸಿಡು, ಜಿಬರ್ಲಿಕ್ ಆ್ಯಸಿಡು ಇವನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮತ್ತೆ ವೆಜಿಟೇಟಿವ್ ಗ್ರೋತ್ ಕಡೆ ಪ್ರಮೋಷನ್ ಕೊಡುತ್ತೆ ಅದು. ಆವಾಗ ಏನಾಗುತ್ತೆ ಅಂದರೆ, ನಿಮಗೆ ಆಗಬೇಕಾಗಿರ್ತಕ್ಕಂತಹ ಲಾಭ ಏನಂತ ಅಂದರೆ, ಗೆಡ್ಡೆಗಳ ಸೈಜ್ ಆಗುವ ಬದಲಾಗಿ ಗಿಡಗಳ ಬೆಳವಣಿಗೆ ಮೇಲೆ ಮತ್ತೆ ಕಾನ್ಸಂಟ್ರೇಷನ್ ಕೊಡುತ್ತೆ ಗಿಡ. ಆ ಸಂದರ್ಭದಲ್ಲಿ ನಮಗೇನಾಗುತ್ತೆ ಅಂತಂದರೆ, ಬೆಳವಣಿಗೆ ಹಂತ ಚೆನ್ನಾಗಿರುತ್ತೆ ಗಿಡಗಳದ್ದು, ಆದರೆ ಇಳುವರಿಯಲ್ಲಿ ನಮಗೆ ತುಂಬ ಕುಂದುಕೊರತೆಗಳು ಕಾಣಿಸ್ತವೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಆದಷ್ಟು ಬಲ್ಕಿಂಗಿಗೆ ಏನೇನು ಬೇಕು ಗೊಬ್ಬರಗಳು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಗೊಂಡು ಅದರ ಪ್ರಕಾರವಾಗಿ ನೀವು ಅದಕ್ಕೆ ಯಾವ ಹಂತದಲ್ಲಿ ಯಾವ ಗೊಬ್ಬರ ಕೊಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ನೀವು ಗೊಬ್ಬರಗಳನ್ನು ಹಾಗೂ ಆ್ಯಸಿಡ್ಸ್ಗಳನ್ನು ಕೊಡಬೇಕಾಗುತ್ತೆ. ಇವು ಆ್ಯಸಿಡ್ಗಳು ಯಾವ ಥರ ವರ್ಕ್ ಮಾಡ್ತವೆ ಅಂತಂದರೆ, ಕೆಲವೊಂದು ಇವಾಗ ನಾನು ಓದಿರೋ ಪ್ರಕಾರ ಗಿಬರ್ಲಿಕ್ ಆ್ಯಸಿಡ್ ಬಂದುಬಿಟ್ಟು ಏನು ಮಾಡುತ್ತೆ ಅಂತಂದರೆ, ಇದರಲ್ಲಿರ್ತಕ್ಕಂಥ ಸೆಲ್ ಡಿವಿಷನ್ಗಳಾಗಿರ್ಬೋದು, ಹಾಗೆ ಬೆಳವಣಿಗೆ ಹಂತದಲ್ಲಾಗಿರ್ಬೋದು. ಈಗ ಇನಿಷಿಯಲ್ ಸ್ಟೇಜಲ್ಲಿ ನಾವು ಒಂದು 30 to 40 ಡೇಸಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ, ಈಗ ನೋಡಿ ಇದಕ್ಕೆಲ್ಲ ನಾನು ಸ್ಟಾರ್ಟಿಂಗ್ ಈ ವರ್ಷ ಕೊಡೋಕ್ಕಾಗಿದ್ದಿಲ್ಲ. ಮರಿಗಳ ಸಂಖ್ಯೆ ಏನಿದೆಯಲ್ಲ, ಇದು ಇವಾಗ ಕೆಲವೊಂದು ಬರ್ತಾ ಇರ್ತಕ್ಕಂಥದ್ದು ಲೇಟರ್ ಸೀಸನಲ್ಲಿ ಬಂದಿರತಕ್ಕಂಥ ಈ ಒಂದು ಕೆಲವೊಂದು ಮರಿಗಳೇನಿದಾವಲ್ಲ, ಇವು ಕುಂಠಿತಾಗಿದ್ದಾವೆ. ನೀವು ಅದನ್ನೇ ಗಿಬರ್ಲಿಕ್ ಆ್ಯಸಿಡನ್ನು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಒಂದು 30 to 45 ಡೇಸಲ್ಲಿ ಕೊಟ್ಟರೆ ಕಂಪ್ಲೀಟ್ ಫಾರ್ಮ್ ಏನಿರುತ್ತಲ್ಲ, ಹೊಲ ಬಂದ್ಬಿಟ್ಟು ನಿಮಗಷ್ಟು ಒಂದೇ ಸೈಜಲ್ಲಿ ಮರಿಗಳ ಸಂಖ್ಯೆ ಸಮತೋಲನವಾಗಿ ಬರ್ತವೆ. ಅದಾದಮೇಲೆ ನೀವೇನಂತ ಅಂದರೆ, ಬೆಳವಣಿಗೆನ ಕುಂಠಿತ ಮಾಡಿ ಬೆಳೆಸ್ತಾ ಹೋಗಬೇಕಾಗುತ್ತೆ. ಹಾಗೆ ಮಾಡದೆ ನಾವೇನಾದರೂ ಈ ಸಂದರ್ಭದಲ್ಲಿ ನಾವು ಆ್ಯಸಿಡ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮತ್ತೆ ಬೆಳವಣಿಗೆ ಕಡೆ ಅದು ನಾವು ದಾರಿ ತೋರಿಸ್ದಂಗಾಗುತ್ತೆ. ಗಿಡಗಳು ಬೆಳಿತಾವಷ್ಟೇ, ಆದರೆ ನಿಮಗೆ ಬಲ್ಕಿಂಗ್ ಸ್ಟೇಜ್ನ ನಾವು ಕಟ್ ಡೌನ್ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹ್ಯೂಮಿಕ್ ಆ್ಯಸಿಡ್ಡು, ಫಲ್ವಿಕ್ ಆ್ಯಸಿಡ್ಡು, ಗಿಬರ್ಲಿಕ್ ಆ್ಯಸಿಡ್ಗಳನ್ನು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಅದು ಏನಿದ್ರು ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾತ್ರ ಕೊಡಿ. ಈ ಟೈಮಲ್ಲಿ ಬೇಕಂದರೆ, ಇಫ್ ಇನ್ ಕೇಸ್ ನೆಸಸರಿ ಇದೆ ಅಂದರೆ ಮಾತ್ರ ನೀವು ಸೀವೀಡ್ ಎಕ್ಸ್ಟ್ರಾಕ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳೆಲ್ಲ ಇಂಟೇಕ್ ಚೆನ್ನಾಗಾಗುತ್ತೆ. ಸೊ ನಾನಿವಾಗ ಸದ್ಯಕ್ಕೆ ಯಾವುದೇ ರೀತಿಯ ಹ್ಯೂಮಿಕ್ ಆ್ಯಸಿಡ್ ಆಗಲಿ, ಫಲ್ವಿಕ್ ಆ್ಯಸಿಡ್ ಆಗಲಿ, ಗಿಬರ್ಲಿಕ್ ಆ್ಯಸಿಡ್ ಆಗಲಿ, ಅಮಿನೋ ಆ್ಯಸಿಡ್ ಆಗಲಿ ಕೊಡ್ತಾಯಿಲ್ಲ. ಸೊ ಇಷ್ಟರ ಮೇಲೆ ಏನಿದ್ರು ನಾನು ಜಸ್ಟು ನೀರನ್ನು ಕೊಡೋದು, ಇರಿಗೇಷನ್ ನೋಡ್ಕೊಳೋದು, ಹಾಗೆ ಫಂಗಸ್ಗಳಿಗೇನಿದೆ ಸ್ಪ್ರೇಗಳನ್ನು ಕೊಡೋದು, ಇದ್ರ ಕಡೆ ಮಾತ್ರ ಗಮನ ಕೊಡ್ತಾಯಿದ್ದೀನಿ. ಸೊ ನೀವು ಸಹ ಆದಷ್ಟು ಯಾವ್ಯಾವುದು ಏನೇನು ಥರ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಕಡೆ ಸ್ವಲ್ಪ ತಿಳ್ಕೊಳ್ಳಿ. ಎಲ್ಲದೂ ಕೂಡ ಗೂಗಲಲ್ಲಿ ಲಭ್ಯ ಇದೆ. ಅದರಲ್ಲೂ ಜೆಮಿನಿಲಿ ಮಾತ್ರ ತುಂಬ ಸಂಕ್ಷಿಪ್ತವಾಗಿ ಕ್ಲಿಯರಾಗಿ ಹೇಳ್ತಾರೆ.
ನೀವು ಅದನ್ನು ಜಸ್ಟ್ ಜಮೀನನ್ನು ಸರ್ಚ್ ಮಾಡಿದರೆ ಸಾಕು, ಅದರಲ್ಲೇ ನಿಮಗೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಯಾವ ಬೇಕು ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ಸೊ ನನಗೆ ಕೆಲವರು ಕಮೆಂಟ್ಸ್ ಹಾಕಿ ಅದರಲ್ಲೇ ಕೇಳೋದಕ್ಕಿಂತ ಇದನ್ನು ಕೊಡ್ಬೋದು ಅದನ್ನು ಕೊಡ್ಬೋದು ಅಂತ ನನಗೆ ಕೇಳೋದ್ರ ಬದಲು ಡೈರೆಕ್ಟ್ ನೀವು ಅದರಲ್ಲೇ ಕೇಳಿಬಿಟ್ರೆ ನಿಮಗೆ ಇನ್ನೂ ಕ್ಲಿಯರಾಗಿ ಉತ್ತರ ಸಿಗುತ್ತೆ. ಸೊ ನೀವು ನನಗೆ ಕೇಳಿದ್ರು ಕೂಡ ನಾನು ಅದರಲ್ಲೇ ಸರ್ಚ್ ಮಾಡಿ ತಿಳ್ಕೊಂಡು ಮತ್ತೆ ಪುನಃ ನಿಮಗೆ ಹೇಳಬೇಕಾಗುತ್ತೆ. ಸೊ ಅದಕ್ಕಿಂತ ಬೆಸ್ಟ್ ಅಂತಂದರೆ ನೀವೇ ಒಂದು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ಸರ್ಚ್ ಮಾಡಿ. ಜಮೀನಲ್ಲಿ ತುಂಬ ಅಂದರೆ ತುಂಬ ಕ್ಲಿಯರಾಗಿ ಹೇಳುತ್ತೆ. ಕಂಪ್ಲೀಟ್ ಗೂಗಲೆಲ್ಲ ಸರ್ಚ್ ಮಾಡಿಕೊಂಡು ಅದೇ ನಾವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನಾವು ಯಾರು ಒಬ್ಬರ ಹತ್ರ ವಾಟ್ಸಪ್ಪಲ್ಲಿ ಯಾಕೆ ಚಾಟ್ ಮಾಡ್ತೀವಲ್ಲ ಆ ಥರ ಚಾಟ್ ಮಾಡಿದರೆ ಸಾಕು, ಅದಕ್ಕೆ ಕ್ಲಿಯರಾಗಿ ನಿಮಗೆ ರಿಪ್ಲೈ ಕೊಡ್ತಾ ಹೋಗುತ್ತೆ. ಸೊ ಇವತ್ತಿಗೆ ಹೀಗಿದೆ, ಇಷ್ಟಾಗಿದೆ ನನ್ನದು ಕೆಲಸಗಳು. ನೋಡ್ತಾ ಇರ್ಬೋದು ಎಲ್ಲ ಚಿಗುರುಗಳು ಹೊಸದಾಗಿ ಚೆನ್ನಾಗಿ ಬರ್ತಾಯಿದೆ. ಕೆಳಗಡೆ ಆಗಿರ್ತಕ್ಕಂತಹ ಎಲೆಗಳೇನಿದೆ ಅದು ಕ್ಯೂರ್ ಆಗೋಲ್ಲ. ಸೊ ಮೇಲೆ ಬರ್ತಕ್ಕಂಥದ್ದೆಲ್ಲ ಚೆನ್ನಾಗಿದೆ. ಸೊ ಓವರಾಲಾಗಿ ನಾನು ಹೇಳಿರೋ ಪ್ರಕಾರ ನಮ್ಮದು 1%, 99% ವೆದರ್ ಮತ್ತು ದೇವ್ರ ಮೇಲೆ ಬಿಟ್ಟಿದ್ದು. ಆ 1% ಏನಿದೆಯಲ್ಲ ಅದನ್ನು ನಮ್ಮ 100% ಎಫರ್ಟ್ ಹಾಕಿ ನಾವು ಕೆಲಸನ ಮಾಡಲೇಬೇಕಾಗುತ್ತೆ. ಸೊ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಆದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿ, ಪ್ರತಿದಿನ ಸರ್ಚ್ ಮಾಡಿ. ಈ ವರ್ಷಕ್ಕಲ್ಲದೆ ಇದ್ದರೆ ಮುಂದಿನ ವರ್ಷಕ್ಕೆ ನಿಮಗೆ ಅದರದ್ದು ಹಿಡಿತ ಸಿಗ್ತಾ ಹೋಗುತ್ತೆ. ಅನಾವಶ್ಯಕವಾಗಿ ಯಾವುದೇ ಒಂದು ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಅವರಿಗೆ ನೀವು ಹಣವನ್ನು ಕೊಟ್ಟು ಸುಮ್ಮನೆ ಸಿಕ್ಕಿದ್ದು ತೊಗೊಂಬಂದು ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ. ನಂಬಿಕೆಗಿಂತ ಇಲ್ಲಿ ತಿಳುವಳಿಕೆ ತುಂಬ ಮುಖ್ಯ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.